ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ। ಬಾಪೂಜಿಯವರ ವಿಡಿಯೋ ಆಲ್ಮೈಟಿ ಕಾ ಸಾಥ್ ಹೋನೆ ಕಾ ಎಹಸಾಸ್ ಕೈಸೆ ಕರೆ ಅಂದರೆ ಆಲ್ಮೈಟಿ ಪರಮಪಿತ ತಂದೆ ನಮ್ಮೊಂದಿಗೆ ಇದ್ದಾನೆ ಎನ್ನುವ ಅನುಭವ ನಾವು ಹೇಗೆ ಮಾಡಿಕೊಳ್ಳುವುದು, ಅಂದರೆ ಭಗವಂತ ನಮ್ಮೊಂದಿಗೆ ಇದ್ದಾನೆ ಅಥವಾ ಇಲ್ಲ ಎಂದು ನಾವು ಹೇಗೆ ತಿಳಿದುಕೊಳ್ಳುವುದು, ಈ ವಿಷಯದ ಬಗ್ಗೆ ಬಾಪೂಜಿಯವರು ಈ ರೀತಿ ಹೇಳುತ್ತಿದ್ದಾರೆ। ಭಕ್ತಿ ಮಾರ್ಗದಲ್ಲಿ ಜನರು ಶಿವ, ಶಂಕರ, ವಿಷ್ಣು, ರಾಮ, ಕೃಷ್ಣ ಹೀಗೆ ಅನೇಕ ದೇವರನ್ನು ಭಕ್ತಿ ಮಾಡುತ್ತಾರೆ, ಜಪ ಕೂಡ ಮಾಡುತ್ತಾರೆ। ಆದರೆ ಈಗ ಭಕ್ತಿಯಲ್ಲಿ ಎಷ್ಟು ಶಕ್ತಿ ಇದೆ ಎನ್ನುವುದು ನೀವೇ ನೋಡಿದ್ದೀರಾ। ಭಕ್ತಿಯಲ್ಲಿ ಶಕ್ತಿ ಇದ್ದಿದ್ದರೆ ಜಗತ್ತಿನ ಸ್ಥಿತಿ ಈ ಅಧೋಗತಿಗೆ ಇಳಿಯುತ್ತಿರಲಿಲ್ಲ ಎನ್ನುತ್ತಾರೆ ಬಾಪೂಜಿಯವರು। ಅದೇನೇ ಇರಲಿ, ನಾವೀಗ ಜ್ಞಾನ ಮಾರ್ಗದ ಬಗ್ಗೆ ತಿಳಿಯೋಣ ಎಂದು ತಮ್ಮ ಮಾತನ್ನು ಮುಂದುವರಿಸುತ್ತಾರೆ। ಜ್ಞಾನ ಮಾರ್ಗದಲ್ಲಿ ಆಲ್ಮೈಟಿ ಅಥಾರಿಟಿಯು ಸದಾ ನಿಮ್ಮೊಂದಿಗೆ ಇರುತ್ತಾನೆ ಹಾಗೂ ಪರಮ ಪ್ರಕಾಶವನ್ನು ಕೊಡುತ್ತಿರುತ್ತಾನೆ। ಆದರೆ ಇದಕ್ಕಾಗಿ ನೀವು ಜ್ಞಾನ ಮಾರ್ಗವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು, ನಾನು ಯಾರು ಎನ್ನುವುದನ್ನು ತಿಳಿದುಕೊಳ್ಳಬೇಕು ಹಾಗೂ ಸದಾ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗುವುದನ್ನು ಕಲಿಯಬೇಕು। ಏಕೆಂದರೆ ಆತ್ಮವು ಈ ಶರೀರವನ್ನು ನಡೆಸುತ್ತದೆ ಹೊರತು ಈ ಶರೀರ ಆತ್ಮವನ್ನು ನಡೆಸಿಕೊಂಡು ಹೋಗುವುದಿಲ್ಲ। ಶರೀರವು ಒಂದು ವಸ್ತ್ರವಿದ್ದಂತೆ। ಹೀಗಾಗಿ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗಿ ಆಲ್ಮೈಟಿ ಅಥಾರಿಟಿಯೊಂದಿಗೆ ಕನೆಕ್ಟ್ ಆಗುತ್ತೀರಿ। ಆ ಅಥಾರಿಟಿಯೊಂದಿಗೆ ಸದಾ ಕನೆಕ್ಷನ್ನಲ್ಲಿ ಇರಿ, ಅಂದರೆ ಆ ಪವರ್ ಹೌಸ್ನಿಂದ ಸದಾ ಪವರನ್ನು ಪಡೆಯುತ್ತೀರಿ। ಆಲ್ಮೈಟಿ ಅಥಾರಿಟಿಯೊಂದಿಗೆ ಕನೆಕ್ಟ್ ಆಗುವುದು ಎಂದರೆ ಅದನ್ನು ಯೋಗ ಅಥವಾ ಧ್ಯಾನ ಎನ್ನುತ್ತೇವೆ। ಆಲ್ಮೈಟಿ ಅಥಾರಿಟಿಯು ಎಲ್ಲ ಆತ್ಮಗಳ ಗ್ರ್ಯಾಂಡ್ ಫಾದರ್ ಆಗಿದ್ದಾನೆ। ಅಂದ ಮೇಲೆ ನೀವೆಲ್ಲರೂ ಆ ಆಲ್ಮೈಟಿಯ ಗ್ರ್ಯಾಂಡ್ ಚೈಲ್ಡ್ ಆಗಿದ್ದೀರಾ। ಅವನು ಒಂದು ದೊಡ್ಡ ಪವರ್ ಹೌಸ್ ಆಗಿದ್ದಾನೆ। ಆ ಆಲ್ಮೈಟಿಯನ್ನು ಸದಾ ಕನೆಕ್ಟ್ ಮಾಡಿ, ಅಂದರೆ ಆತ್ಮ ಸ್ವರೂಪದಲ್ಲಿರಿ, ಆಗ ನಿಮ್ಮ ಆತ್ಮನಲ್ಲಿ ಪವರ್ ಸಂಚಾರವಾಗುತ್ತದೆ। ಆತ್ಮನಲ್ಲಿ ಪವರ್ ಬಂದಾಗ ಆಲ್ಮೈಟಿ ಅಥಾರಿಟಿಯು ನಿಮಗೆ ನೇರವಾಗಿ ಹೆಲ್ಪ್ಲೈನ್ ನೀಡುವುದಿಲ್ಲ, ಅವನ ಆಕಾರಿ ರೂಪವು ನಿಮಗೆ ಹೆಲ್ಪ್ಲೈನ್ ನೀಡುತ್ತಾ ಹೋಗುತ್ತದೆ। ಆ ಆಕಾರಿ ರೂಪವು ಸದಾ ನಿಮ್ಮೊಂದಿಗೆ ಇದ್ದು ಸದಾ ನಿಮಗೆ ಹೆಲ್ಪ್ಲೈನ್ ನೀಡುತ್ತಾ ಹೋಗುತ್ತದೆ। ಇದು ನಿಮಗೆ ಅನುಭವಕ್ಕೂ ಸಹ ಬರುವುದು। ನಿಮ್ಮ ಲೌಕಿಕ ಕಾರ್ಯವೇ ಇರಲಿ, ಅಲೌಕಿಕದಲ್ಲಿಯೇ ಇರಲಿ, ಎಲ್ಲದರಲ್ಲಿ ಆಲ್ಮೈಟಿ ಅಥಾರಿಟಿಯ ರೂಪವು ನಿಮಗೆ ಹೆಲ್ಪ್ಲೈನ್ ನೀಡುತ್ತಾ ಹೋಗುತ್ತದೆ। ಇದರಿಂದ ಸಂಪೂರ್ಣ ನಿಮ್ಮ ಮನೆಯಲ್ಲಿ ಪರಮ ಶಾಂತಿಯು ತುಂಬಿಕೊಳ್ಳುವುದು। ನಿಮ್ಮನ್ನು ಸ್ಮರಿಸುವ ಎಲ್ಲ ಆತ್ಮರಿಗೂ ಸಹ ಪರಮ ಶಾಂತಿ ಸಿಗುವುದು। ಹೀಗಾಗಿ ಪರಮ ಶಾಂತಿಯನ್ನೇ ಯೋಚಿಸಿ, ಪರಮ ಶಾಂತಿಯನ್ನೇ ನುಡಿಯಿರಿ, ಇದರಿಂದ ಪರಮ ಶಾಂತಿಯು ಸಿಗುವುದು। ಈ ರೀತಿ ಎಲ್ಲೆಡೆ ಪರಮ ಶಾಂತಿಯನ್ನು ಹರಡಿ। ಎಲ್ಲ ಆತ್ಮರು ಪರಮ ಶಾಂತಿಯನ್ನೇ ನುಡಿಯುವಾಗ ಎಲ್ಲ ಆತ್ಮರಿಗೂ ಸಹ ಪರಮ ಶಾಂತಿಯು ಸಿಗುವುದು। ಇದರಿಂದ ಪರಮ ಸುಖದ ಅನುಭವವೂ ಸಹ ಎಲ್ಲ ಆತ್ಮರಿಗೆ ಆಗುವುದು। ಬಾಪೂಜಿಯವರು ಹೇಳುತ್ತಾರೆ, ಈಗ ನಿಮ್ಮ ಇಷ್ಟ ದೇವತೆಗಳ ಬಳಿ ಇಷ್ಟೊಂದು ಶಕ್ತಿ ಇಲ್ಲ, ಆದರೆ ಆಲ್ಮೈಟಿ ಅಥಾರಿಟಿಯು ಖಂಡಿತವಾಗಿಯೂ ನಿಮಗೆ ಹೆಲ್ಪ್ಲೈನ್ ನೀಡುತ್ತಾನೆ। ಭಕ್ತಿಯಲ್ಲಿ ಈಗ ಯಾವುದೇ ಶಕ್ತಿ ಉಳಿದಿಲ್ಲ, ಹೀಗಾಗಿ ಈ ಜಗತ್ತು ಅಧೋಗತಿಗೆ ಹೋಗುತ್ತಿದೆ। ಈ ಭೂಮಿಯ ಮೇಲೆ ಅನೇಕ ಮತ, ಪಂಥ, ಧರ್ಮಗಳು ಬಂದು ಎಲ್ಲವೂ ಗೊಂದಲವಾಗಿ ಬಿಟ್ಟಿದೆ। ಈಗ ಮುಂದೆ ಬರಲಿರುವ ಸಮಯದಲ್ಲಿ ಬಹುಬೇಗ ವಿಶ್ವ ಪರಿವರ್ತನೆ ಆಗಲಿದೆ, ಸಂಪೂರ್ಣ ಮಲ್ಟಿವರ್ಸ್ ಪರಿವರ್ತನೆ ಆಗಲಿದೆ ಹಾಗೂ ಈ ಕಾರ್ಯವನ್ನು ಸ್ವಯಂ ಆಲ್ಮೈಟಿ ಅಥಾರಿಟಿಯೇ ಮಾಡಲಿದ್ದಾನೆ। ಎಲ್ಲ ಸೋಲಾರ್ ಸಿಸ್ಟಮ್ಗಳು, ಗ್ಯಾಲಕ್ಸಿಗಳು, ಯೂನಿವರ್ಸ್ಗಳು ಎಲ್ಲವೂ ಪರಮ ಶಾಂತಿಯಿಂದ ತುಂಬಿಕೊಳ್ಳಲಿದೆ। ತತ್ವಗಳೆಲ್ಲವೂ ಪರಮ ತತ್ವದಲ್ಲಿ ಪರಿವರ್ತನೆ ಆಗಲಿದೆ। ಹೀಗಾಗಿ ನೀವೆಲ್ಲರೂ ಪರಮ ಶಾಂತಿಯನ್ನು ಎಲ್ಲೆಡೆ ಹರಡಿ, ಇದರಿಂದ ಎಲ್ಲರ ಆತ್ಮಸ್ಥಿತಿಯೂ ಸಹ ಪರಮ ಶಾಂತಿಯಾಗುವುದು। ನೆಗೆಟಿವ್ಗಳು ಸಹ ಪಾಸಿಟಿವ್ ಆಗುವರು। ಇದರಿಂದ ಎಲ್ಲರ ಪರಿವರ್ತನೆಯಾಗುವುದು।
ಮುಂದಿನ ದಿನಗಳಲ್ಲಿ ಬಹುಬೇಗ ಮುಕ್ತಿ ಜೀವನ್ ಮುಕ್ತಿಯು ನಡೆಯಲಿದೆ. ಅಂದರೆ ಸಂಪೂರ್ಣ ಮಲ್ಟಿವರ್ಸ್ನಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಕಾರ್ಯ ನಡೆಯಲಿದೆ. ಇದನ್ನೆಲ್ಲ ನೀವು ನಿಮ್ಮ ಕಣ್ಣಾರೆ ನೋಡುವಿರಿ ಎನ್ನುತ್ತಾರೆ ಬಾಪೂಜಿಯವರು. ಎಲ್ಲದಕ್ಕೂ ಮೊದಲು ಸ್ವಪರಿವರ್ತನೆ ಆಗಬೇಕು. ಆಗಲೇ ನಮಗೆ ಈ ಎಲ್ಲವೂ ಆಗಲು ಸಾಧ್ಯವಿದೆ ಎಂಬ ನಂಬಿಕೆ ಬರುತ್ತದೆ. ಮೊದಲು ನಾವು ಬದಲಾಗಬೇಕು, ನಮ್ಮಲ್ಲಿ ಪರಿವರ್ತನೆ ಬರಬೇಕು. ಅಂದರೆ ಜ್ಞಾನವನ್ನು ತಿಳಿದುಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕರ್ಮಯೋಗಿಗಳಾಗಿ ಆತ್ಮಸ್ವರೂಪದಲ್ಲಿರುವುದನ್ನು ನಾವು ಅಭ್ಯಾಸ ಮಾಡಬೇಕು. ಇದುವೇ ಸ್ವಪರಿವರ್ತನೆಯಾಗಿದೆ. ಇದು ಭಕ್ತಿ ಮಾರ್ಗವಲ್ಲ, ಇದು ಜ್ಞಾನ ಮಾರ್ಗ. ಸ್ವಪರಿವರ್ತನೆ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಇದರ ಹೊರತು ನಾವು ಮುಂದುವರಿಯಲು ಸಾಧ್ಯವೇ ಇಲ್ಲ. ಇದಕ್ಕಾಗಿ ಎಲ್ಲ ಆತ್ಮರು ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಆಗಲೇ ನಿಮಗೆ ಪರಮಾತ್ಮನ ಇರುವಿಕೆಯು ಅರಿವಾಗುವುದು. ಈಗ ಆತ್ಮರೆಲ್ಲರೂ ನೆಗೆಟಿವ್ ಆಗಿದ್ದಾರೆ. ಹೀಗಾಗಿ ವಾಯುಮಂಡಲವೆಲ್ಲವೂ ನೆಗೆಟಿವಿಟಿಯಿಂದ ತುಂಬಿ ಹೋಗಿದೆ. ವಾಯುಮಂಡಲದಲ್ಲಿನ ಒಂದೊಂದು ಸೆಲ್ ಕೂಡ ನೆಗೆಟಿವ್ ಆಗಿದ್ದು, ನಮ್ಮ ಉಸಿರಾಟದಲ್ಲಿಯೂ ಸಹ ನೆಗೆಟಿವಿಟಿಯೇ ಒಳಗೆ ಸೇರುತ್ತಿದೆ. ಇದರಿಂದ ನಮ್ಮ ಸೂಕ್ಷ್ಮ ಶರೀರ, ಕಾರಣ ಶರೀರ, ಸ್ಥೂಲ ಶರೀರ ಎಲ್ಲವೂ ಸಹ ನೆಗೆಟಿವಿಟಿಯಿಂದ ತುಂಬಿ ಹೋಗಿದೆ. ಜನರ ಮಾನಸಿಕ ವಿಚಾರಗಳು ಸಹ ನೆಗೆಟಿವ್ ಆಗುತ್ತಾ ಹೋಗುತ್ತಿವೆ. ಎಲ್ಲ ಆತ್ಮರು ಪಾಸಿಟಿವ್ ಆಗಬೇಕು ಎಂದರೆ ಆತ್ಮನಲ್ಲಿ ಪವರನ್ನು ತಂದುಕೊಳ್ಳಬೇಕು. ಅಂದರೆ ಜ್ಞಾನ ಮಾರ್ಗವನ್ನು ಅನುಸರಿಸಬೇಕು ಹಾಗೂ ಆತ್ಮಸ್ವರೂಪದ ಅಭ್ಯಾಸ ಮಾಡಬೇಕು. ಇಂದಿನ ನೆಗೆಟಿವ್ ವಾತಾವರಣದಲ್ಲಿ ಸ್ವಪರಿವರ್ತನೆಯು ಬಹಳ ಕಷ್ಟದಾಯಕವಾಗಿದೆ. ಇದಕ್ಕಾಗಿಯೇ ಜ್ಞಾನವನ್ನು ತಿಳಿದುಕೊಳ್ಳಬೇಕು, ಕರ್ಮಯೋಗಿಗಳಾಗಬೇಕು. ಕರ್ಮಗಳನ್ನು ಮಾಡುತ್ತಾ ಆಲ್ಮೈಟಿ ಅಥಾರಿಟಿಯನ್ನು ನೆನಪು ಮಾಡಿಕೊಳ್ಳಬೇಕು, ಸದಾ ಸ್ಮರಿಸುತ್ತಿರಬೇಕು. ಇದರ ನಿರಂತರ ಅಭ್ಯಾಸದಿಂದ ಸ್ವಪರಿವರ್ತನೆ ಸಾಧ್ಯವಿದೆ. ಆಲ್ಮೈಟಿಯು ನನ್ನ ಗ್ರ್ಯಾಂಡ್ ಫಾದರ್ ಆಗಿದ್ದಾನೆ ಎಂದು ಪ್ರೀತಿಯಿಂದ ಆತನನ್ನು ಸ್ಮರಿಸುತ್ತಾ ಆಲ್ಮೈಟಿಯೊಂದಿಗೆ ನಾವು ಕನೆಕ್ಟ್ ಆದಾಗ, ಅಂದರೆ ಧ್ಯಾನ ಮಾಡಿದಾಗ ನಮ್ಮಲ್ಲಿ ಪವರ್ ತುಂಬಿಕೊಳ್ಳುತ್ತದೆ. ಆತನಲ್ಲಿ ಎಷ್ಟು ಪ್ರೀತಿಯನ್ನಿಡುತ್ತೇವೋ ಅಷ್ಟು ಪವರ್ ನಮ್ಮ ಆತ್ಮನಲ್ಲಿ ಸಂಚರಿಸುತ್ತದೆ. ಇದರಿಂದ ನಮ್ಮ ವಿಕರ್ಮಗಳೆಲ್ಲವೂ ನಾಶವಾಗುತ್ತವೆ. ವಿಕರ್ಮಗಳೆಲ್ಲ ನಾಶವಾಗುತ್ತಿದ್ದಂತೆ ನಮ್ಮ ಆತ್ಮವು ಬಹಳ ಹಗುರವಾಗುವುದನ್ನು ನಾವು ಫೀಲ್ ಮಾಡಿಕೊಳ್ಳಬಹುದು. ಇದರಿಂದ ನಿಧಾನವಾಗಿ ಪರಮ ಲೈಟ್ ಬಂದಾಗ ಪರಮ ಶಾಂತಿಯು ಎಲ್ಲೆಡೆ ಹರಡಿಕೊಳ್ಳುವುದು. ಇದರಿಂದ ಸಂಪೂರ್ಣ ವಿಶ್ವ ಪರಿವರ್ತನೆಯಾಗುವುದು. ಇದೆಲ್ಲ ಆಗಬೇಕು ಅಂದರೆ ನಾವು 24 ಗಂಟೆಗಳಲ್ಲಿ 8 ಗಂಟೆ ನಮ್ಮ ಡ್ಯೂಟಿಗಾಗಿ ಇಟ್ಟರೆ ಇನ್ನು 8 ಗಂಟೆ ನಿದ್ದೆ ಎಂದುಕೊಳ್ಳಿ. ಇನ್ನು 8 ಗಂಟೆ ನಾವು ಜ್ಞಾನ ಮಾರ್ಗದಲ್ಲಿ ನಡೆಯಬೇಕು. ಈ ರೀತಿಯ ಕರ್ಮಯೋಗಿ ಜೀವನವನ್ನು ನಾವು ಬಾಳುತ್ತಾ ಬಂದಾಗ ನಮ್ಮಲ್ಲಿ ನಾವು ಬದಲಾವಣೆಯನ್ನು, ಸ್ವಪರಿವರ್ತನೆಯನ್ನು ಕಾಣುತ್ತೇವೆ. ಹಾಗೂ ಪರಮ ಪ್ರಕಾಶವನ್ನು ಈ ಧರೆಗೆ ಇಳಿಸಲು ನಾವು ಸಹಯೋಗಿಗಳಾಗುತ್ತೇವೆ. ಇದರಿಂದ ಪರಮ ಪಿತ ಆಲ್ಮೈಟಿ ಅಥಾರಿಟಿಯು ನಮ್ಮೊಂದಿಗೆ ಇದ್ದಾನೆ ಎನ್ನುವಂತಹ ಅನುಭವವೂ ಸಹ ನಮಗೆ ಆಗುತ್ತದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.